ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ಬೆಳಗಿನ ನಾಷ್ಟಕ್ಕಂತ ಹೇಳಿ ಜೋಳದ ಹಿಟ್ಟಿನ ಕೊತ್ತಂಬರಿ ತಾಲಿಪಟ್ಟು ಮಾಡೋದನ್ನು ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಫಸ್ಟಿಗೆ ನಾನು ಹಿಟ್ಟನ್ನು ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ 1 ಕಟ್ಟ ಕೊತ್ತಂಬರಿ ತೊಗೊಂಡಿನಿ. ಇದನ್ನು ಸ್ವಚ್ಛವಾಗಿ ತೊಳೆದು ಹೆಚ್ಕೊಂಡೀನಿ. ನೆಕ್ಸ್ಟಿಗೆ 2 ಕಡ್ಡಿಯಷ್ಟು ಕರಿಬೇವನ್ನ ಸಣ್ಣದಾಗಿ ಹೆಚ್ಚಿ ಹಾಕೊಳತ್ತೀನಿ. 1/2 ಉಳ್ಳಾಗಡ್ಡಿನ ನಾನು ಫುಲ್ ಸಣ್ಣದಾಗಿ ಹೆಚ್ಚಿ ಹಾಕೋತೇನೆ. ಈಗ ಉಳ್ಳಾಗಡ್ಡಿನ ದೊಡ್ಡದಾಗಿ ಹೆಚ್ಚಿದ್ರಿ ಅಂದರೆ ತಾಲಿಪಟ್ಟಿನಾಗ ಲಟ್ಸಕ್ಕೆ ಕರೆಕ್ಟ್ ಆಗಂಗಿಲ್ಲ. ಸೊ ಹಂಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹೆಚ್ಕೊರಿ. ಈಗ ನೆಕ್ಸ್ಟ್ 1.5 ಟೊಮ್ಯಾಟೋನ ನಾನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ 1 ಸೌತೆಕಾಯಿ ಹಾಕ್ಕೊಂಡೀನಿ. ನಿಮಗೆ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ಬೇಕಿದ್ರೆ ಹಾಕೋಬೋದು. ಇದಾದಮೇಲೆ ನಾನು ಇದಕ್ಕೆ 2 ಚಮಚದಷ್ಟು ಬಿಳಿ ಎಳ್ಳು ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇದಕ್ಕೆ ನಾವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣಂತ. ಉಪ್ಪು ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ 1 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಳಕತ್ತೀನಿ. ಈಗ ನಾನು ಇದಕ್ಕೆ 2 ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ. ಇದು ಜಸ್ಟ್ ಫಾರ್ ಕಲರಿಗಷ್ಟೇ. ಅದಾದಮೇಲೆ ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರು, 2 ಚಿಟಿಕೆಯಷ್ಟು ಹಿಂಗೆ ಹಾಕೋತೇನಂತ ನಾನು. ನೆಕ್ಸ್ಟ್ ನಾನು ಇಲ್ಲೇ 1 ಚಮಚದಷ್ಟು ಹಸಿ ಖಾರ ಹಾಕ್ಕೊಳತ್ತೀನಿ. ಇದಕ್ಕೆ ನಾನು 7 ರಿಂದ 8 ಹಸಿ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಅಜ್ವಾಯಿನ, ಸ್ವಲ್ಪ ಉಪ್ಪು ಸೇರಿಸಿ ಮಿಕ್ಸಿ ಮಾಡಿ ಇಟ್ಕೊಂಡೀನಿ. ಸೊ ಅದಾದಮೇಲೆ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕೋತೀನಿ. ನೆಕ್ಸ್ಟ್ ನಾನು ಇದಕ್ಕೆ 1 ಕಪ್ನಷ್ಟು ಜೋಳದ ಹಿಟ್ಟು ಹಾಕ್ಕೊಳ್ತೀನಿ. ಈಗ ನೆಕ್ಸ್ಟ್ 4 ಚಮಚದಷ್ಟು ನಾನು ಇದಕ್ಕೆ ಗೋಧಿ ಹಿಟ್ಟು ಹಾಕೋತೀನಿ. ಅದಾದಮೇಲೆ ಮತ್ತೆ 4 ಚಮಚದಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕೋತೀನಿ. ಈಗ ಮೊದಲೇ ಇದನ್ನು ಡ್ರೈ ಮಿಕ್ಸ್ ಚಲೋತ್ನಂಗೆ ಮಾಡೋಣಂತ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾದ್ಕೊಳ್ಳೋಣಂತ. ನೀವು ನೀರಿನ ಬದಲಿ ಹುಳಿ ಮಜ್ಜಿಗೆ ಇದ್ವು ಅಂದ್ರೂ ಸೇರಿಸಿ ನಾದ್ರಿ ತಾಲಿಪಟ್ಟಿ ಇನ್ನೂ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಾಗಿ ಬರ್ತಾವೆ ನೋಡ್ರಿ. ಡ್ರೈ ಮಿಕ್ಸ್ ಮಾಡ್ಕೊಳ್ಳೋದಾದ್ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳೋಣಂತ. ಉಳ್ಳಾಗಡ್ಡಿ ಟೊಮೆಟೊ ಒಳಗಿನ ನೀರು ಇದಕ್ಕೆ ಭಾಳ ಆಗಿರ್ತೈತಿ. ಸೊ ಹಂಗಾಗಿ ಆಮೇಲೆ ಇದು ಭಾಳ ನೀರನ್ನ ತೊಗೊಳ್ಳೋದಿಲ್ಲ. ಸ್ವಲ್ಪ ಸೇರಿಸಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳೋಣಂತ. ಸೊ ಹಿಟ್ಟನ್ನು ನೋಡ್ರಿ ನಾನು ಚಲೋತ್ನಂಗೆ ನಾದ್ಕೊಂಡೀನಿ. ಈಗ ನಾನು ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿ ಇದನ್ನೊಂದು 3 ರಿಂದ 4 ನಿಮಿಷ ನಾನು ನೆನೆಸ್ಕೊತೇನಂತ. ಆಮೇಲೆ ನಾವು ತಾಲಿಪಟ್ಟಿನ ಮಾಡೋಣಂತ. ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಮತ್ತು ಗೆಸ್ಟ್ ಅದು ಬಂದಾಗ ಭಾರಿ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ನೋಡ್ರಿ. ಬರೀ ಈಗ ಇದನ್ನು ನೆನೆಸ್ಕೊಂಡು ತಾಲಿಪಟ್ಟಿನ ಮಾಡೋಣಂತ. ಹಿಟ್ಟು ನೆನೆದ ಮೇಲೆ ನಾ ಕೈಗೆ ಒಂಚೂರು ನೀರು ಹಚ್ಕೊಂಡು ಈ ಥರ ಸಣ್ಣ ಉಳ್ಳಿ ಮಾಡಿ ಇಟ್ಕೋತೀನಿ. ಬರ್ರಿ ಈಗ ತಾಲಿಪಟ್ಟಿನ ತಟ್ಟಿ ಬೇಯಿಸ್ಕೊಳ್ಳೋಣಂತ. ನಾನು ತಾಲಿಪಟ್ಟು ಮಾಡ್ಕೊಳಕ್ಕೆ ಕಾಟನ್ ಅರ್ಬಿನ ನೀರೊಳಗೆ ಅದ್ದಿ ಇಟ್ಕೊಂಡೀನಿ. ಅದ್ರ ಮೇಲೆ ಹಿಟ್ಟಿನ ಉಳ್ಳಿ ಇಟ್ಕೊಂಡು ಅದನ್ನು ರೌಂಡಾಗಿ ಚಲೋತ್ನಂಗೆ ತಟ್ಕೋತೇನೆ ನಾನು. ಒಂದು ಸೈಡ ತವಿ ಕಾಯಕ್ಕಿಟ್ಟೀನಿ, ಈ ಸೈಡ ತಾಲಿಪಟ್ಟನ್ನ ತಟ್ಕೊಳತ್ತೀನಿ. ತವಿನೂ ಕಾದತಿ. ಬರ್ರಿ ಈಗ ತಾಲಿಪಟ್ಟು ಹಾಕಿ ಬೇಯಿಸ್ಕೊಳ್ಳೋಣಂತ. ತವಾ ಕಾದ್ಮೇಲೆ ಅದಕ್ಕೊಂಚೂರು ನಾವು ಎಣ್ಣೆನ ಹಚ್ಕೊಳ್ಳೋಣಂತ. ಆಮೇಲೆ ತಟ್ಟಿ ಇಟ್ಕೊಂಡಂಥ ತಾಲಿಪಟ್ಟನ್ನ ನೋಡ್ರಿ ಈ ಥರ ಹಾಕೊಳ್ಳೋನು ಭಾರಿ ಮಸ್ತಾಗಿ ಬಂದೈತಿ ನೋಡ್ರಿ. ಈಗ ಮ್ಯಾಲೂ ಒಂಚೂರು ನಾವು ಇದಕ್ಕೆ ಎಣ್ಣೆ ಹಚ್ಕೊಂಡು 2 ಸೈಡು ಚಲೋತ್ನಂಗೆ ಬೇಯಿಸ್ಕೊಳ್ಳೋಣಂತ. ಒಂದು ಸೈಡ ಚಲೋತ್ನಂಗೆ ಬೆಂದೈತಿ, ಇನ್ನೊಂದು ಸೈಡ ಹೊಳಿಸಿ ಹಾಕೋತೇನೆ ನೋಡ್ರಿ. ಈಗ ನಾನು ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬಂದೈತಿ. ಸೊ 2 ಸೈಡೂ ಒಂಚೂರು ಈ ಥರ ಪ್ರೆಸ್ ಮಾಡಿ ಬೇಯಿಸೋಣಂತ. ಇದನ್ನು ನೀವು ಕೊಬ್ಬರಿ ಚಟ್ನಿ ಜೊತೆನಾದರೂ ಸರ್ವ್ ಮಾಡಿರಿ, ಇಲ್ಲ ಮೊಸರು ಚಟ್ನಿ ಜೊತೆನಾದರೂ ಸರ್ವ್ ಮಾಡಿರಿ. ಭಾರಿ ಮಸ್ತ್ ಟೇಸ್ಟ್ ಅಂದ್ರೆ ಟೇಸ್ಟ್ ಬರ್ತೈತಿ. ಸೊ ನಾನು ಮಾಡಿದಂಥ ಕೊತ್ತಂಬರಿ ಜೋಳದ ಹಿಟ್ಟಿನ ತಾಲಿಪಟ್ಟ ರೆಡಿ ಆಗೈತಿ. ಬರ್ರಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಜೋಳದ ಹಿಟ್ಟಿನ ಕೊತ್ತಂಬರಿ ತಾಲಿಪಟ್ಟಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.